ಹೇಳ್ತಾರೆ ಮಾನ ಬಿಜಾಪುರಕ್ಕೆ ಹೋಗಿದ್ದೀರಿ ನಾ ಅಲ್ಲಿ ಹೋಗಾನ ಒಂದು ಮಾತು ಹೆಂಗೆ ಹೇಳ್ಬೇಕು ತಂಗ ನಿಮ್ಮ ಮಾವ ಏನ ಕೇಳ ಮಾವ ಅಂದ್ರೆ ಏನು ಮೊದಲಾಗಿ ಪರಿಸ್ಥಿತಿ ಎತ್ತ ನೋಡು ಸಂಸ್ಕಾರ ಇಲ್ಲಾರ ಬದ ಅದಕ್ಕೆ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ದೇವರ ಕೃಷ್ಣ ದ್ರೌಪದಿ ಕಾಲನ ಹಿಡದ ದ್ರೌಪದಿ ಸೇವಾ ಮಾಡಕತ್ತೇಳು ತೆಲಿ ತುಂಬಾ ಸೆರಗ ಹಾಕೊಂಡು ಪಾದ ಸೇವಾ ಮಾಡಕತ್ತೇಳು ಮುದುಕ ದಣವಾಗಿತ್ತು ಸುಖ ಹತ್ತಿತ್ತು ಕಣ್ಣ ತೆರೆದ ಸಿರಿ ಕಾಣಿಸ್ತು ಮನಸ್ಸ ಆನಂದಾಗಿತ್ತು ಆನಂದದಾಗ ಆಶೀರ್ವಾದ ಪಟ್ಟ ಭೀಷ್ಮ ಚಿರಕಾಲ ಸೌಭಾಗ್ಯವತಿ ಮಸ್ತು ಅಂತ ಆಶೀರ್ವಾದ ಕೊಟ್ಟ ಬ್ರಹ್ಮ ಗಾರುಡ ಹೊರಗಲಿಕ್ಕಿದ ಕೃಷ್ಣ ಭೀಷ್ಮನನ್ನು ಬಂದು ನಗಲಕತ್ತ ಯಾಕೋ ಕೃಷ್ಣ ಯಾಕೆ ನಗಲಕತ್ತ ಎಂದ ಭೀಷ್ಮ ನಿನ್ನ ಏನು ಪ್ರತಿಜ್ಞೆ ಮಾಡಿದಿ ನೋಡಕ್ಕೆ ಯಾರ ಕ್ರಮಸ್ತಿರ್ದವ ನೀನ್ ಏನು ಪ್ರತಿಜ್ಞೆ ಮಾಡಿದಿ ಈಕಿನ 5 ಮಂದಿ ಗಂಡ್ರಿಗೆ ಕೊಲ್ತ ಅಂದಿದಿ ಈಕಿಗಾರೆ ಅಖಂಡ ಸೌಭಾಗ್ಯ ಇರ್ಲಿಕ್ಕೆ ಆಶೀರ್ವಾದ ಕೊಡ್ತಿ ಒಂದಕ್ಕೆ ಏನು ಬಿಡ್ತಿ ನೋಡು ಅಂದ ಕೂಡಲೇ ದ್ರೌಪದಿ ಮೋತಿ ನೋಡ್ರ ದ್ರೌಪದಿ ಅದ ಹಣಿ ಮೇಲೆ ಅಡ್ಡಲಕ ಕುಂಕುಮದ ಕೈಯೊಳಗ ಬಂಗಾರದ ಬಳೆ ಅದಾವ ಪಿತಾಂಬರ ಸೀರೆ ಅದ ಅದಕ್ಕ ಅವ ಅಂದ ಹಣಿ ಮೇಲೆ ಕುಂಕುಮ ಬಿಟ್ಟು ಹಚ್ಕೋಬೇಕಿರಿ ನೀವು ಹಿಂದಕ್ಕೆ ನಮ್ಮ ಹೌದೇನು ಇರಕಾಲ ಸೀರೆ ಉಟ್ಕೊಂಡು ಕೊಳ್ಳ ಒಂದು ಬೋರ್ಮ ಹಾಕೊಂಡು ಕೈಯಾಗ ಹಸಿರು ಬಳಿ ಉಟ್ಕೊಂಡು ಇಟ್ಟ ಅಡ್ಡಾಲಕ್ಕ ತೂಕ ಮಚ್ಕೊಂಡು ಬಂದ್ರೆ ಗುಡ್ಡಾಪುರ ದಾನಮ್ಮ ಕಾಣಿಸ್ದಂಗಾಗ್ತೈತಿ ದಾನಮ್ಮ ಕಾಣಿಸ್ ಈಗ ಏನ್ ಮಾಡಬೇಕ್ರಿ ತಿಂಗಳಿ ಕುಂಕುಮ ಸೌಭಾಗ್ಯವತಿ ಐತಿ ಹಳೆ ಹಿಂದಕ್ಕ ಈಗ ತಿಂಗಳಿ ಸೌಭಾಗ್ಯವತಿ ಅನ್ನ ಪಾಳಿ ಬಂದದ ಅದು ತಿಕ್ಕಳಿ ಚಕ್ರಕ್ ಇರಬೇಕು ಅದು ಸ್ಟಾರ್ ಇರಬೇಕು ಇಟಿಟ್ಟೆ ಇರಬೇಕು ಅಂದ್ರೆ ನಮ್ಮ ಗಂಡನ ಆಯುಷ್ಯ ನಾವೇ ಕಮ್ಮಿ ಮಾಡಬೇಕಿದೀವಿ ಪಕ್ಕ ತಿಳ್ಕೋರಿ ಪ್ರತಿಯೊಂದರಾಗ ಶಾಸ್ತ್ರ ಅದೇವ ನಮ್ಮ ಧರ್ಮದೊಳಗ ಇಟೀಟ ತಿಕ್ಕಳಿ ಹಚ್ಕೊಂಡು ನಮ್ಮ ಗಂಡನ ಆಯುಷ್ಯ ನಾವು ಸಾಂಗ್ ಮಾಡಕತ್ತೀವಿ ಅದೇ ತಿಕ್ಕಳಿ ಒಯ್ಯೋದು ಆ ಬಾತ್ರೂಮ್ದಾಗ ಹೋಗೋಣ ಮೈ ತಕ್ಕೊಳಕರೆ ಅದು ಬಾಕಲಿಗೆ ಹಚ್ಚೋದು ಮಾರಿ ತಕೊಳ್ಳೋದು ಅದೇ ಹೊರಗೆ ಬರಕರೆ ಅದಕ್ಕೆ ಮತ್ತೆ ಹೂಗಳು ಹಚ್ಚೋದು ಅಂದ್ರೆ ನಮ್ಮ ಮನೆ ಹೂಗಳ ಹೆಸರು ಗೊತ್ತಿದೆ ವಿಚಾರ ಮಾಡ್ರಿ ತಾಯಿ ಹೊಡ್ರಿ ಕರೆ ಮಾತಾ ಅದೇ ಅದೇ ತಿಕ್ಕಳಿ ಹಚ್ಕೊಂಡ್ರೆ ನಮಗ್ ಭಾಗ್ಯ ಹ್ಯಾಂಗಾಗ್ತದೆ ಸಂಸ್ಕಾರವಂತರಾಗರಿ ನೀವು ಒಳ್ಳೆಯವರಾರಿ ಅಲ್ಲಿ ಹೋದ ಕೂಡಲೇ ಭೀಷ್ಮ ಹ್ಯಾಂಗ ಮಾಡಿ ಭೀಷ್ಮ ಅಂತ ಕೇಳ ಕೃಷ್ಣ ಭೀಷ್ಮ ಅಂದ ಶಕ್ತಿಗಳ ಕೊಟ್ಟಂತ ಪ್ರತಿಜ್ಞೆ ಸುಳ್ಳು ಮಾಡ್ತೀನಿ ಆನಂದ ಕೊಟ್ಟಂತ ಆಶೀರ್ವಾದ ಮಾಡ್ತೀನಿ ಹೋಗ ಅಂದ ಆ ರೀತಿಯೊಳಗ ನಮ್ಮಿಂದ ವೀರಭದ್ರ ಇದ್ರ ನಮ್ಮಿಂದ ಶ್ರೀ ಗುರು ಇದ್ರ ನಮ್ಮಿಂದ ಕೃಷ್ಣ ಇದ್ರ ಪರಮಾತ್ಮ ಇದ್ರ ಯಾರು ಹೊಡೆಯವರು ಯಾರು ಏನು ಮಾಡಂಗಿಲ್ಲ ನೀವು ದೇವರನ್ನ ನಂಬ್ರಿ ದೇವರ ಮೇಲೆ ನಂಬಿಕೆ ಇಡ್ರಿ ಎಲ್ಲರೂ ದೀಕ್ಷಾ ತೋರಿ ಯಾಕಂತ ಕೇಳಿದ್ರೆ ನಾನು ನಿಮ್ಮ ಊರಿಗೆ ಬರಬೇಕಾದ್ರೆ ನಮ್ಮದು ಭಕ್ತರು ನಮ್ಮ ಯರನಪ್ಪ ಶಟಗಾರ ಅವರು ನಮ್ಮ ದುಂಡಾಯಿ ಮತ್ತೆ ಹೇಳಿದ್ರು ನಮ್ಮ ಗುರುಗಳೊಬ್ಬರಾರ ಅವರು ಬಹಳ ಚಂದ ಹೇಳ್ತಾರ ಕರೆಸ್ರಿ ಅಂತ ಕೇಳ್ಕೊಳ್ಳೆ 3 ತಿಂಗಳಾಯ್ತು ದುಂಡಾಯಪ್ಪ ಪ್ರತಿ ತಿಂಗಳ ಕೇಳ್ಕರು ಸೌಡೆ ಇದ್ದಿತ್ತಿಲ್ಲ ನಮ್ ದುಂಡಾಯಪ್ಪನ 2 ತಾರೀಕು ಕೇಳಿದ್ರು ನಾ ಎಲ್ಲಿಗೆ ಬಂದೆ ಡೈರೆಕ್ಟ್ ಅಂತ ಕೇಳಿದ್ರೆ ರಂಭಾಪುರಿ ಪೀಠಕ್ಕೆ ಹೋಗಿ ಜಯಂತಿ ಮಾಡಿ ನಾ ಡೈರೆಕ್ಟ್ ಚಾರಿಗೆ ಬಂದೀನಿ ಇದು ಹ್ಯಾಂಗದ ಸಂಬಂಧ ಅಂತ ಕೇಳಿದ್ರೆ ವೀರ ಪೀಠದ ರಂಭಾಪುರಿ ಪೀಠದ ವೀರ ಗೋತ್ರ ಪುರುಷ ಯಾರು ಅಂತ ಕೇಳಿದ್ರೆ ಇದು ವೀರಭದ್ರ ಅಲ್ಲನ ಅಂತೇಳಿ ನನಗೆ ಡೈರೆಕ್ಟ್ ರೇವಣಿಸಿದ್ದ ಇಲ್ಲಿ ಹಚ್ಬಿಟ್ಟೇನೇನೋ ಅಂತ ನಂಗೆ ಅನಿಸ್ತು ದುಂಡಯ್ಯಪ್ಪ ಪ್ರಯತ್ನ ನಮ್ಮದು ಗಿರಣ್ಣ ನಮ್ಮದು ಸೌಕರ್ಯ ಅವ್ರ ಬಹಳ ಪ್ರಯತ್ನ ವಿಶೇಷವಾಗಿ ನಮ್ಮ ಈರಣ್ಣ ಕಾಶೆಟ್ಟಿಯವರು ಬಹಳಷ್ಟು ಭಕ್ತಿಯಿಂದ ಅವರು ನಮ್ಮ ಭಕ್ತರಲ್ಲಿ ಅವ್ರಿಗೆ ಗುರುವಾರನಿಗೆ ಗೊತ್ತಿಲ್ಲ ಅವ್ರು ನಮ್ಮ ಭಕ್ತರು ನನಗೆ ಗುರುತಿಲ್ಲ
ಇಲ್ಲಿ ಬಂದ ಕೂಡಲೇ ವೀರಭದ್ರೇಶ ಗುರುಗಳಿಗೆ ಭಕ್ತರಿಗೆ ಮತ್ತೊಮ್ಮ ಸಂಬಂಧ ಮಾಡಿಕೊಟ್ಟ ಇವರು ಗಂಡ ಹೆಂಡತಿ ಭವ್ಯ ಆನಂದದಿಂದ ಗುರುಗಳಿಗೆ ಸ್ವಾಗತ ಮಾಡಿಕೊಂಡು ಮನೆಯ ಗುರುಪಾದ ಪೂಜೆಯನ್ನ ಮಾಡಿಸಿ ಗುರುಗಳಿಗೆ ಎಲ್ಲ ಜಂಗಮರಿಗೆ ಗುರು ಭಕ್ತರಿಗೆ ಒಳ್ಳೆಯ ಮೃಷ್ಟಾನ್ನ ಭೋಜನವನ್ನ ಉಣಿಸಿ ಅವ್ರ ಗುರು ಕೃಪೆಗೆ ಪಾತ್ರರಾಗಿದ್ದಾರೆ. ನಮ್ಮ ಮೌದಿಯರು ಕೂಡಿಲ್ಲ ಗೊತ್ತಿಲ್ಲ ಅಂದ್ರೆ ನೀವು ತಿಂಗಳಿಗೊಮ್ಮಿಟ್ಟು ಮಂದಿ ಬರ್ತೀರಂದ್ರೆ ಯವ್ವ ಇದಕ್ಕಿಂತ ಹೆಚ್ಚು ಬಂದವ್ರಿಗೆ ಹ್ಯಾಂಗೆ ಹೇಳಿ ಏನೇ ಹೇಳಿ ಒಂದು ತಾಸು ಕೊಟ್ಟು ಈ ಸತ್ಸಂಗವನ್ನು ಶ್ರವಣ ಮಾತು ಬರಿ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೆ ಹೇಳಿ ನಮ್ಮ ತಂದೆ ಬಳಗಕ್ಕೆಲ್ಲ ಎಲ್ಲರೂ ಸಪೋರ್ಟ್ ಮಾಡ್ರಿ, ಎಲ್ಲರೂ ಸಹಕಾರ ಮಾಡ್ರಿ, ಊರಾಗ ಇಂಥ ಕಾರ್ಯಕ್ರಮ ಮಾಡ್ರಿಪ್ಪ. ನೀವ್ ಏನಾದ್ರೂ ಮಾಡ್ರಿ ಕರೆ ಇಂಥ ಧರ್ಮ ಕಾರ್ಯ ಮಾಡ್ರಿ. ಧರ್ಮ ಕಾರ್ಯದಾಗ ಆನಂದದ, ಧರ್ಮ ಕಾರ್ಯದಾಗ ಶಾಂತಿ ಅದ. ನೀವು ಮನಾರ ಶ್ರೀಮಂತರಿದ್ದೀರಿ, ಒಂದ್ ದುಕಾನ್ದಾಗ ಹೋಗಿ ಒಂದು ಕೆಲವು ಸಮಾಧಾನ ತಂದು ಕೂಡ ನೋಡ ₹4 ಬರ್ತಾನ. ಯಾಕೆ ನಮ್ಮ ಮುಂದೆ ಮಾತಾಡಲ್ಲ ಸೇವಾ ತರ್ತೀರಿ ಯಾರು? ನಾವು ಸಮಾಧಾನ ರೊಕ್ಕ ಸಿಗಂಗಿಲ್ಲ, ಸಮಾಧಾನ ಬಜಾರ್ ಸಿಗಂಗಿಲ್ಲ, ಶಾಂತಿ ಎಲ್ಲರೂ ಸಿಗಂಗಿಲ್ಲ. ಆ ಶಾಂತಿ, ಆ ಸಮಾಧಾನ ನಿಮ್ಗೆ ಸಿಗಬೇಕಾದ್ರೆ ವೀರಭದ್ರನ ಗುಡಿಯೊಳಗ ಇಂತಹ ಸತ್ತನಿಗೆ ಶಾಂತಿ ಸಿಗ್ತದ. ಅಂತ ಶಾಂತಿಯನ್ನು ನೀವು ಪಡ್ಕೋರಿ. ನೀವು ಯಾವಾಗ ಕರೆಸ್ರಿ ನಾ ಓಡಿ ಬರ್ತೀನಿ. ಎಲ್ಲ ಇದ್ದೀರಿ, ಯಾವಾಗಲೂ ಕರೆಸ್ರಿ. ಇದೇ ವಿಚಾರಿ ಬಾ ಮಾಡಿದ್ರೆ ನನಗೆ ಎಲ್ಲಿ ಬಂದಂಗಾಗ್ಯ ಅಂತ ಕೇಳಿದ್ರೆ ನನಗೆ ಗಂಡ ಮನೆಗೆ ಹೋದಂಗಾಗಿಲ್ಲ. ಎಲ್ಲಿ ಬಂದ ಕನ್ನಿಪಿರಿ ಗುರುಗಳು ಅಂತ ಕೇಳಿದ್ರೆ ನನಗೆ ಸಾಕ್ಷಾತ್ ನಂಗೆ ತವ್ರ ಮನೆಗೆ ಬಂದಂಗಾಗ್ಯ ಚಾರಿಗೆ ಊರ ಅಂದ್ರೆ ನೀವು ಆ ರಾತ್ರಿ ನಾ ಬಂದು ಧರ್ಮದ ಸೇವಾ ಮಾಡ್ತೀರಿ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೆ ತಿಳಿಸಿ ಮತ್ತೊಮ್ಮೆ ಮಗದೊಮ್ಮೆ ಟೈಮ್ ಆಲಕತ್ತದ, ಬಾ ಟೈಮ್ ಆಗ್ಬಿಡದು. ಅತಿ ಸರ್ವತ್ರ ವರ್ಧೆ ಅತ್ತೆ ಐತಂದ್ರೆ ಎಲ್ಲ ಜೊತೆ ಎತ್ತದ, ಒಂದ ಮನಿ ಎತ್ತದ. ಈಗ ಸ್ವಾಮಿಗಳು ಕಾಣಿಸ್ದಂಗ ಆಯ್ತು, ಇನ್ನೊಂದ್ ಜನ ಎತ್ತು ದೇವ್ ಕಾಣಿಸ್ದಂಗ ಆಗ್ತದ. ಯಾಕೆ ಹತ್ತಿದ್ರೆ ಹಾಗಾಗಬಾರ್ದು. ಪುಣ್ಯಾತ್ಮರೊಬ್ಬರು ನಂಗೆ ಹೆಸರು ನೆನಪಿಲ್ಲ, ₹101 ಗುರು ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೂ ವೀರಭದ್ರೇಶ ಒಳ್ಳೇದನ್ನ ಮಾಡಲಿ ಅಂತ ಹಾರೈಸಿ ನಿಮಗೂ ಮತ್ತ ಎಲ್ಲರಿಗೂ ಕೂಡ ಆ ಶಾಂತಲಿಂಗ ವೀರಭದ್ರೇಶ ಯೋಣಕಾದಿ ಪಂಚಾಚಾರ್ಯರು ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ, ಯಾರು ಹೇಳ್ಬೇಡ್ರಿ, 2 ನಿಮಿಷ ನಾ ಅಂದಂಗ ಧ್ಯಾನ ಮಾಡೋದ. ನಮ್ಮ ಸಂಚಾಲಕರು ಒಂದೆರಡು ಮಾತು ಹೇಳ್ತಾರೆ, ದಾನ ಕೊಟ್ಟವ್ರು ಕುರಿತಿನ ಏನ್ ಹೇಳ್ತಾರ ಕೇಳಿದೆ. ಈ ಒಂದು ಸತ್ಸಂಗ ಹಾಗೂ ಆಶೀರ್ವಚನ ಕೇಳಿ ಆನಂದ ಬದ್ಧರಾಗಿರ್ತಕ್ಕಂಥ ಗ್ರಾಮದ ಶ್ರೀ ಕುಂದಪ್ಪ ಈರಣ್ಣ ಬಿರಾದರರು ಕೂಡ ₹100 ಕೊಟ್ಟಿರ್ತಾರೆ. ಶ್ರೀಶೈಲ್ ಚಂದ್ರಣ್ಣ ಬಿರಾದರರು ಕೂಡ ₹100 ಕೊಟ್ಟಿರ್ತಾರೆ. ರೇವಪ್ಪ ಈರಣ್ಣ ಬಿರಾದರರು ಕೂಡ ₹50 ಕೊಟ್ಟಿರ್ತಾರೆ. ಈರಣ್ಣ ಮಲ್ಲಪ್ಪ ಬಿರಾದರರು ಕೂಡ ₹50 ಕೊಟ್ಟಿರ್ತಾರೆ. ಈರಣ್ಣ ರೇವಣಸಿದ್ದ ಶೆಟ್ಟಿಗಾರ್ ಅವರು ಶ್ರೀಗಳಿಗೆ ₹100 ಹಾಗೂ ನಮ್ಮ ವೇದಮೂರ್ತಿಗಳಿಗೆ ₹50 ಕೊಟ್ಟಿರ್ತಾರೆ. ಈ ಹಣವನ್ನು ಸ್ವೀಕರಿಸಬೇಕಾಗಿದ್ದ ಮನವಿನಂತೆ. ಅದೇ ರೀತಿಯಾಗಿ ಇವತ್ತಿನ ಒಂದು ದಾಸೋಹದ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥ ನಮ್ಮೂರಿನ ಮೊಮ್ಮಗನಾಗಿರ್ತಕ್ಕಂಥ ಕುಮಾರ್ ಸ್ವಪ್ನಿಲ್ ರಗಟೆ ಸಾಕಿನ್ ಬೆದಾಳ ಇವತ್ತಿನ ದಾಸೋಹದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ದಯವಿಟ್ಟು ಈ ಸ್ವಪ್ನಿಲ ವೇದಿಕರಿಗೆ ಒಂದು ಗುರುಗಳ ಕಡೆಯಿಂದ ಆಶೀರ್ವಾದವನ್ನ ತೆಗೆದುಕೊಂಡು ಹೋಗಬೇಕಾಗಿದ್ದ ಮನವಿನಂತೆ. ಅದೇ ರೀತಿಯಾಗಿ ಶ್ರೀಶೈಲ ಸಿದ್ದರಾಯ ಮೇಡದವರು ಕೂಡ ಶ್ರೀಗಳಿಗೆ ₹100 ಕೊಟ್ಟಿರ್ತಾರೆ. ಭಕ್ತಾದಿಗಳು ಗುರುವಾಣಿಯನ್ನ ಕೇಳಿ ತಮ್ಮ ಮನಸ್ಸಿಗೆ ಅತ್ಯಾನಂದ ಭರಿತರಾಗಿ ಗುರು ಕಾಣಿಕೆಯನ್ನ ಕೊಟ್ಟಿರಿ. ಅದೇ ರೀತಿಯಾಗಿ ನೀವು ನನಗೆ 1 ಕೈಲೆ ಕೊಟ್ರ ಆ ವೀರಭದ್ರ ನಿಮಗ 10 ಕೈಲೆ ಕೊಡ್ಲಿ ಅಂತಕ್ಕಂಥ ಆಶೀರ್ವಾದವನ್ನು ಮಾಡಿ ಕೊಟ್ಟಂತ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಸಂಕಲ್ಪ ಗಂಗಪ್ಪ ಮೇಡದವರು ಕೂಡ ಗುರುಗಳಿಗೆ ₹100 ಕೊಟ್ಟಿರ್ತಾರೆ. ಅಮ್ಮಗೊಂಡ ಇವರಪ್ಪ ಅಗರಾಜು ಸಾಕಿತ್ ಚೌರಿಯವರ ಭಕ್ತಾದಿಗಳು ಕೂಡ ಗುರುಗಳಿಗೆ ₹100 ಕೊಟ್ಟಿರ್ತಾರೆ. ಲಕ್ಷ್ಮಣ ನಿಗಡಿ ಶಿಕ್ಷಕರು ಚೌರಿಯವರ ಇವರು ಕೂಡ ಶ್ರೀಗಳಿಗೆ ₹100 ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಇವತ್ತಿನ ದಾಸೋಹದ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥ ಗ್ರಾಮದ ಮೊಮ್ಮಗನಾಗಿರ್ತಕ್ಕಂಥ ಕುಮಾರ್ ಸ್ವಪ್ನಿಲ್ ರಗಟೆ ಸಾಕಿನ್ ಗೋಪಾಳ ದಾಸೋಹದ ವ್ಯವಸ್ಥೆ ಮಾಡಿರ್ತಕ್ಕಂಥ ಯುವಕ ಶ್ರೀಗಳಿಗೆ ₹501 ಹಾಗೂ ನಮ್ಮೂರಿನ ವೀರಮೂರ್ತಿಗಳಿಗೆ ₹201 ಕೂಡ ಕೊಟ್ಟಿರ್ತಾರೆ. ಈ ಹಣವನ್ನ ಸ್ವೀಕರಿಸಬೇಕಾಗಿದ್ದ ಮನವಿನಂತೆ. ಪುಣ್ಯಾತ್ಮರು ಇವತ್ತಿನ ದಾಸೋಹವನ್ನ ಕೊಟ್ಟಂತ ಸ್ವಪ್ನಿ ರಗಟೆ ಇವತ್ತಿನ ನೀವು ಬಂದಂತ ಎಲ್ಲ ಭಕ್ತಾದಿಗಳಿಗೆ ತಾಯಂದಿರಿಗೆ ಅನ್ನ ಪ್ರಸಾದದ ಸೇವೆಯನ್ನ ಮಾಡಿದ್ದಾರೆ.
ಗುರು ಕಾಣಿಕೆಯನ್ನು 501 ಕೊಟ್ಟಿದ್ದಾರೆ. ಅವರಿಗೆ ಆ ವೀರಭದ್ರೇಶ ಇದು ಒಂದೇ ದಿನ ಅಲ್ಲ, 12 ತಿಂಗಳಿಂದ ದಾಸೋಹ ಮಾಡ್ತಕ್ಕಂಥ ತಾಕತ್ ಕೂಡ್ಲಿ ಅಂತಕ್ಕಂಥ ಆಶೀರ್ವಾದವನ್ನ ಮಾಡಿ, ಅದೇ ರೀತಿಯಾಗಿ ನೀವು ಕೂಡ ಎಲ್ಲರೂ ಕಾಣಿಕೆಯನ್ನ ಕೊಡ್ತಾ ಇದ್ದೀರಿ. ಗುರುಗಳು ನಮ್ಮ ಸಲುವಾಗಿ ಬಂದಾರ, ನಮ್ಮ ಊರ್ಕರ ಬಂದಾರ, ನಮ್ಮೆಲ್ಲರಿಗೆ ಒಳ್ಳೆ ಮಾತನ್ನ ಹೇಳ್ಯಾರ ಅಂತೇಳಿ ಕೈ ಎತ್ತಿ ಕಾಣಿಕೆ ಕೊಡ್ತೀರಿ. ನೀವು ಒಂದು ಕೈಗೆ ಕೊಟ್ರ ಆ ವೀರಭದ್ರೇಶ ನಿಮಗ 1000 ಕೈಗೆ ಕೂಡ್ಲಿ ಅಂತಕ್ಕಂಥ ಆಶೀರ್ವಾದವನ್ನ ಮಾಡಿ ಕೊಟ್ಟಂತ ಕಾಣಿಕೆಯನ್ನ ಸ್ವೀಕಾರ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಉಸೇನಿ ಸಂಘರ್ಷ ಹೊಸಮನೆಯವರು ಕೂಡ 50 ರೂಪಾಯಿ ಕೊಟ್ಟಿರ್ತಾರೆ. ದಯವಿಟ್ಟು ದಾಸೋಹ ವ್ಯವಸ್ಥೆ ಮಾಡಿರ್ತಕ್ಕಂಥ ಕುಮಾರ್ ಶಕ್ತಿಲ್ ಹೆಗಡೆ ಗುರುಗಳ ಕಡೆಯಿಂದ ಆಶೀರ್ವಾದವನ್ನ ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಅನಂತ ವೀರಪ್ಪ ಅಲಸಂಗಿ ಅವರು ಕೂಡ ಗುರುಗಳಿಗೆ 100 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಯಶೋಧ ಮನಗುಳಿಯವರು ಕೂಡ ಗುರುಗಳಿಗೆ ಹಾಗೂ ವೇದಮೂರ್ತಿಗಳಿಗೆ ತಲಾ 100 ರೂಪಾಯಿಗಳು ಕೊಟ್ಟಿರ್ತಾರೆ. ಅವರಿಗೂ ಕೂಡ ಮುಂಬುರುದ ಅಭಿನಂದನೆಗಳು. ಇವತ್ತಿನ ದರ್ಶಕರ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥ ಕುಮಾರ್ ಸಕ್ಮೇಲ್ ಬಗ್ಗೆ ಇವರಿಗೂ ಕೂಡ ದೇವರ ಸದಾ ಸಕಲ ಆರೋಗ್ಯ ಹಾಗೂ ಐಶ್ವರ್ಯವನ್ನು ಕೊಟ್ಟು ಮಾತಾಡಲಿ ಅಂತ ಹೇಳ್ತಾ ಇದ್ದೇನೆ. ಪ್ರತಿ ತಿಂಗಳು ಕೂಡ ಪ್ರತಿಯೊಬ್ಬರು ಕೂಡ ದರ್ಶಕರ ವ್ಯವಸ್ಥೆ ಮಾಡಿಕೊಂಡು ಭಕ್ತಾದಿಗಳು ಬರ್ತಾ ಇದ್ದಾರೆ. ಇದೇ ರೀತಿಯಾಗಿ ಪರಮಾತ್ಮ ಅವರಿಗೆ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಕರುಣಿಸಲು ಎಂದು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಲ್ಲಪ್ಪ ಬಸಪ್ಪ ಅಳಿಸಂದರು ಕೂಡ ಗುರುಗಳಿಗೆ 100 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಈ ಹಣವನ್ನ ಗುರುಗಳು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ವಿಶ್ವನಾಥ್ ಶಿವಲಿಂಗಪ್ಪ ಬರೋದರ KSMC ಅವರು ಕೂಡ ಗುರುಗಳಿಗೆ 100 ರೂಪಾಯಿಗಳು ಕೊಟ್ಟಿರ್ತಾರೆ. ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕಾಣಿಕೆ ಕೊಟ್ಟಂತ ಎಲ್ಲ ಪುಣ್ಯಾತ್ಮರಿಗೆ ಶಾಂತಲಿಂಗೇಶ, ವೀರಭದ್ರೇಶ, ರೇವಣ ಸಿದ್ದೇಶ ಅಷ್ಟೈರೋಗ್ಯ ಭೋಗ ಭಾಗ್ಯಪಟ್ಟು ಕಾಪಾಡಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಅದೇ ರೀತಿಯಾಗಿ ರೇವಣಸಿದ್ದ ಬಸವರಾಜ ಸಾಕ್ರೆ ಅವರು ಕೂಡ ಗುರುಗಳಿಗೆ 50 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಒಳ್ಳೆಯದನ್ನ ಮಾನ್ಯ ಭಗವಂತ ಅಂತ ಭಗವಂತ ಪ್ರಾರ್ಥನೆ ಮಾಡಿಕೊಂಡು ಕೊಂಟಂತ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಈಗ ಎಲ್ಲರೂ ಜನ ಚೆಂದ ಕೊಂಡ್ಬಿಡ್ತೀರಿ, ಚಪ್ಪಲ್ ಹಾಕ್ರಿ, ಎಲ್ಲರೂ ಚಪ್ಪಲ್ ಹಾಕ್ರಿ. ನಿತ್ತವರು ಕಾಲಂ ಚಪ್ಪಲ್ ಕಳೆದ್ರೆ ನಿಂದ್ರಿ. ಅದೇ ರೀತಿಯಾಗಿ ನಮ್ಮ ಶ್ರೀವೀರಭದ್ರೇಶ್ವರನ ಕರ್ಮ ಭಕ್ತಾದಿಗಳಿರ್ತಕ್ಕಂಥ ಸಿಗ್ವೀನೂರು ಗ್ರಾಮದ ಗಂಗಪ್ಪ ಗುರುಪಾದಪ್ಪ ದೇಶಿ ಅವರು ಕೂಡ ಗುರುಗಳಿಗೆ 200 ರೂಪಾಯಿಯನ್ನು ಕಾಣಿಕೆ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಮಾದೇವಗೌಡ ಬಿಟ್ಟಗೌಡ ಬಿರಾದರವರು ಕೂಡ ಗುರುಗಳಿಗೆ 100 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಲಂಕೇಶ್ ಈರಣ್ಣ ಬಿರಾದರವರು ಕೂಡ ಗುರುಗಳಿಗೆ 100 ರೂಪಾಯಿ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ನಮ್ಮೂರಿನ ಶ್ರೀವೀರಭದ್ರೇಶ್ವರನ ಅರ್ಚಕರಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿಗಳ ದುಂಡಯ್ಯ ಮಹಾಂತಯ್ಯ ಹಿರೇಮಠ ಸ್ವಾಮಿಗಳು ಕೂಡ ಇವತ್ತಿನ ದಾಸೋಹದ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥ ಸ್ವಪ್ನಿಲ್ ರಟ್ಟಿಯವರು ಕೂಡ 201 ರೂಪಾಯಿ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ವಿಠಲ ಬಾಳಪ್ಪ ಬಡಿಗೇರವರು ಕೂಡ ಗುರುಗಳಿಗೆ 100 ರೂಪಾಯಿಗೆ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಬಹಳಷ್ಟು ನೀವೆಲ್ಲ ಬಹಳ ಭಕ್ತಿವಂತರಿದ್ದೀರಿ. ಒಂದು ಗಳಿಗೆಗೆ ಇಷ್ಟೆಲ್ಲ ನೆರಳು ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿ ಬಂದಂತ ಗುರುಗಳಿಗೆ ಕೈ ಎತ್ತಿ ಕಾಣಿಕೆಯನ್ನು ಕೊಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೆ ಶಾಂತಲಿಂಗ, ರೇವಣಸಿದ್ದ, ವೀರಭದ್ರ ಅಷ್ಟೈರೋಗ್ಯ ಭೋಗ ಬಾಕೊಟ್ಟು ಕಾಪಾಡಿ ಅಂತ ಹಾರೈಸಿ ಕೊಟ್ಟಂತ ಕಾಣಿಕೆಯನ್ನು ಸ್ವೀಕಾರ ಮಾಡುತ್ತಾ, ಅದೇ ರೀತಿಯಾಗಿ ಈರಪ್ಪ ಸಿದ್ದಪ್ಪ ಹೊಸಮನೆಯವರು ಕೂಡ ಗುರುಗಳಿಗೆ 100 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ರಾಜಶೇಖರ್ ಗುರುನಾಥ ಸಲ್ಗರವರು ಕೂಡ ಗುರುಗಳಿಗೆ 100 ರೂಪಾಯಿ ಕೊಟ್ಟಿರ್ತಾರೆ. ಸಾಹೇಬರ ಧರ್ಮೇಗೌಡ ಪಾಟೀಲ್ ಅವರು ಕೂಡ ಗುರುಗಳಿಗೆ 100 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಕೊಟ್ಟಂತ ಪುಣ್ಯಾತ್ಮರಿಗೆ ಭಗವಂತ ವೀರಭದ್ರೇಶ ಅಷ್ಟಾರೋಗ್ಯ ಭೋಗ ಬಾಕೊಟ್ಟು ಕಾಪಾಡಿ ಅಂತ ಹಾರೈಸಿ ಕೊಟ್ಟಂತ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ನಿಟ್ಟಲಿಕ್ಕೆ ಜೋಡಿಸಿ ನಿಂದ್ರಿ ಚಂದ, ಕೂತವರೆಲ್ಲ ಚಂದ ಕುಂಡ್ರಿ. ಎಲ್ಲರೂ ಕಣ್ಣು ಮುಚ್ಚಿ ನಾ ಅನ್ನಂಗ ಅನ್ನೋದು, ಎಲ್ಲರೂ ಸಾವಕಾಶ ಎಲ್ಲರೂ ಅನ್ನೋದು. ಲಾಸ್ಟಿಗೆ 1 ನಿಮಿಷ ಮೌನವಾಗಿರೋದು. ನಾ ಜಯ ಹೊಡೆನ ಎಲ್ಲರೂ ಕಾಣ್ತೀರಿ. ಕುಂಡ್ರಿ ಚಂದ, ಎಲ್ಲರೂ ಕೈ ಜೋಡಿಸಿ ಕಣ್ಣು ಮುಚ್ಕೊಂಡ್ರಿ ನನ್ನಂಗನ್ರಿ. ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾ ವದೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶಿವಸಾಂಬಜೈ ನಮಃ ಪಾರ್ವತೆ ಶಿವ ಹರ ಹರ. सद्गुरुनाथ महाराज की, वीरभद्रेश्वर महाराज की, गुरुशांतलिंग शिवाचार्य महाराज की. सांबजय नमः पार्वतेश्वर. ಅದೇ ರೀತಿಯಾಗಿ ಸಿದ್ದರಾಯ ಗುರಣ್ಣ ಮೇಡದವರು ಕೂಡ ಗುರುಗಳಿಗೆ 100 ರೂಪಾಯಿನ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಈಗ ಎಲ್ಲರೂ ಕುಳಿತ ಸ್ಥಳದಲ್ಲಿ ಎದ್ದಿಟ್ಟು ಮಹಾಮಂಗಳಾರತಿ, ತದನಂತರ ಮಹಾಪ್ರಸಾದ ವ್ಯವಸ್ಥೆ ಇರ್ತದೆ. ದಯವಿಟ್ಟು ಕುಳಿತಲ್ಲಿಯೇ ಎದ್ದಿಟ್ಟು ಮಹಾಮಂಗಳಾರತಿಗೆ ಶರಣಾಗತಿ ಆಗಬೇಕಾಗಿ ತಮ್ಮಲ್ಲಿ ವಿನಂತಿ. ಮಂಗಲಮಯ ಮಾಲಿಂಗೋತ್ತವರಿಗೆ ಮಂಗಲವೆನ್ನಿರಿ ಸಂಗದಲ್ಲಿ. ಅಂಗಜ ಭಂಗ ಶಿವಾಂಗ ಸಂಗ ಗುರು ಲಿಂಗ ಜಂಗಮಾಚಾರ್ಯರಿಗೆ. ಮಂಗಲಮಯ ಮಾಲಿಂಗೋತ್ತವರಿಗೆ ಮಂಗಲವೆನ್ನಿರಿ ಸಂಗದಲ್ಲಿ. ಅಂಗಜ ಭಂಗ ಶಿವಾಂಗ ಸಂಗ ಗುರು ಲಿಂಗ ಜಂಗಮಾಚಾರ್ಯರಿಗೆ. ಚೋಳಿಯವರು ಸರಲೀಲಾದಿ ಸರಲಿ ಚೋಳಿಯ ಪಾವನ ದೈವವೇ. ಅನುತನ ಕಾಸದೊಳನು ದಿನ ನೆಲೆಸಿದ ಗಣಕುಲ ನಾಯಕ ರೇಣುಕಗೆ. ಮಂಗಲಮಯ ಮಹಾಲಿಂಗೋತ್ತವರಿಗೆ ಮಂಗಲವೆನ್ನಿರಿ ಸಂಗದಲ್ಲಿ. ಅಂಗಜ ಭಂಗ ಶಿವಾಂಗ ಸಂಗ ಗುರು ಲಿಂಗ ಜಂಗಮಾಚಾರ್ಯರಿಗೆ. ಭವ ದೂರ ನಿಗಮ ಸುವಿಚಾರ ಕಲಶ ಸಂಹಾರಕಗೆ. ವೀರ ಶೈವ ಸಮಯಾಂಬುಷ ಶೀಲ ದಾರಗೌಣ ಗುರು ದಾರುಕಗೆ. ಮಂಗಲಮಯ ಮಹಾಲಿಂಗೋದ್ಭವರಿಗೆ ಮಂಗಲವೆನ್ನಿರಿ ಸಂಗದಲ್ಲಿ. ಅಂಗಜ ಭಂಗ ಶಿವಾಂಗ ಸಂಗ ಗುರು ಲಿಂಗ ಜಂಗಮಾಚಾರ್ಯರಿಗೆ. ಲೋಕದಲೋತ್ತಮ ಖ್ಯಾತಿಯ ಧರಿಸುತ್ತ ಕಾಪುಮ ಮಂಗಳ ಜಯಸಿರಗೆ. ನಾಗಪವಾರ್ಚಿತ ನಾಗ ಗಮನಯುತ ಶೋಕ ಹರೈಕೋ ರಾಮನಿಗೆ. ಮಂಗಲಮಯ ಮಂಗಲವೆನ್ನಿರಿ ಸಾಗರಲೆ. ಅಂಗಜ ಭಂಗ ಶಿವಾಂಗ ಸಂಗ ಗುರು ಲಿಂಗ ಜಂಗಮಾಚಾರ್ಯರಿಗೆ. ಚಂಡಮತಂಗಳ ಖಂಡಿಸಿ ಬ್ರಹ್ಮ ಖಂಡ ತತ್ವವಂಬೋಧಿಪಗೆ. ಖಂಡ ಪರಶುವಿನ ಕುಂಡಗೇತ ಶ್ರೀ ಖಂಡ ಪಂಡಿತಾರಾಧ್ಯರಿಗೆ. ಮಂಗಲಮಯ ಮಹಾಲಿಂಗೋದ್ಭವರಿಗೆ ಮಂಗಲವೆನ್ನಿರಿ ಸಾಗರಲೆ. ಅಂಗಜ ಭಂಗ ಶಿವಾಂಗ ಸಂಗ ಗುರು ಲಿಂಗ ಜಂಗಮಾಚಾರ್ಯರಿಗೆ.
ಈಶ್ವರ ಭಕ್ತಿಯ ಶಾಶ್ವತಗೊಳಿಸುತ್ತ ವಿಶ್ವಗೆದಿರುವ ಗಿರ್ಪನಿಗೆ ವಿಶ್ವನಾಥನ ಉದ್ಭವಿಸಿದ ವಿಶ್ರೋತ ವಿಶ್ವರಾಧ್ಯರಿಗೆ ಮಂಗಲಮಯ ಮಹಾಲಿಂಗ ತವರಿಗೆ ಮಂಗಲವೆನ್ನಿರಿ ಸಾಗರಲೆ ಅಂಗಜ ಭಂಗ ಶಿವಾಂಗ ಸಂಗ ಗುರು ಲಿಂಗ ಲಿಂಗಮಚಾರರಿಗೆ ಕರ್ಪೂರಗರಂ ಕರುಣಾವತಾರಂ ಸಂಸಾರಪಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೆ ಭವಂ ಭವಾಮಿ ಚೈತನ್ಯಮಾಮಿ ಕರ್ಪೂರ ದೀಪಂ ನೀರಾಜಯಾಮಿ ಜ್ಞಾನಮೂಲ ಗುರುರ ಮೂರ್ತಿ ಪೂಜ್ಯ ಮೂಲ ಗುರುರ ಪಾವ ಮಂತ್ರಮೂಲ ಗುರುರ ವಾಕ್ಯ ಮುಕ್ತಿರ ಮೂಲ ಗುರುರ ಕೃಪಾ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ಸಾಂಬ ಜಯ ನಮಃ ಪಾರ್ವತೇಶ್ವರ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ ಒಂದೇ ಸಾಂಬದೇವ ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಸಾಲಾಗಿ ದರ್ಶನ ಮಾಡಿ ಯಾವಾಗ್ರೊಳಗೆ ದರ್ಶನ ಮಾಡಿದ್ರೆ ಕೇಳಿ ಸಾಲಾಗಿ ದರ್ಶನ ಮಾಡ್ರಿ ಸಾಲಾಗಿ ಹಂಗೆ ನಡ್ರಿ ಗಂಡಾಳ ಮುಂದೆ ಬಡ ಬಡ ದರ್ಶನ ಮಾಡ್ಬೋದು ಲೇಟ್ ಆಗ್ಯದ ಮೊದಲೇ ನೀವು ಇನ್ನಿದ್ರೆ ಇಲ್ಲೇ ತೊಗೊಂಬರ್ತಾರೆ ಗಾಡಿ ನಾಡ್ರಿ ನಾಡ್ರಿ ಗಂಡಾಳ ನಾಡ್ರಿ ಬಡ ಬಡ ಏ ರಣ ಗಂಡಾಳಿಗೆ ಗೊತ್ತು ಹೋಲಿ ಹಂಗೆ ಅದೇ ರೀತಿಯಾಗಿ ಗುರುಗಳಿಗೆ ಸುಭದ್ರ ಚೆನ್ನಪ್ಪ ಮೇಡದವರು ಕೂಡ 100 ರೂಪಾಯಿಯನ್ನು ಕಾಣಿಕೆಗೆ ಕೊಟ್ಟಿರ್ತಾರೆ. ಸರಿ 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 ದಯವಿಟ್ಟು ಎಲ್ಲ ಸದಸ್ಯರು ಕೂಡ ಪ್ರಸಾದ ವ್ಯವಸ್ಥೆ ಇರ್ತದೆ, ದಯವಿಟ್ಟು ಪ್ರಸಾದ ಕೊಡಬೇಕು. ಅದೇ ರೀತಿಯಾಗಿ ಇದಾದ ನಂತರ ಒಂದು ಕಾಮನ ಪ್ರತಿಷ್ಠಾಪನೆ ನಮ್ಮೂರಿನಲ್ಲಿ ವಿಶೇಷವಾಗಿ ಒಂದು ಕಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗ್ತದೆ. ದಯವಿಟ್ಟು ಎಲ್ಲ ಗ್ರಾಮದ ಸಕಲ ಸದಸ್ಯರು ಕೂಡ